ಇವತ್ತಿನ ವಿಡಿಯೋದಲ್ಲಿ ಸತೀಶ್ ಕುಮಾರ್ ಅನ್ನುವ ವಿಕ್ಟಿಮ್ನ ಬಗ್ಗೆ ಹೇಳ್ತೇನೆ. ಈ ಕೇಸ್ನ ಸ್ಟಡಿ ಮಾಡಿದಾಗ ಇದು ಎಷ್ಟು ಹಾರಿಫೈಯಿಂಗ್ ಆಗಿದೆ ಅಂದರೆ ಇದನ್ನು ನೀವು ಯೋಚನೆ ಮಾಡಲಿಕ್ಕೂ ಕೂಡ ಆಗಲ್ಲ, ಅಷ್ಟು ಡಿಸ್ಟರ್ಬಿಂಗ್ ಆಗಿದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವ ಕೇಸ್ ಬಂದು ಬಹದ್ದೂರ್ಗಢ್ ಬೇಬಿ ಕಿಲ್ಲರ್ ಸತೀಶ್ ಕುಮಾರ್ನ ಬಗ್ಗೆ. ಹೆಸರು ಹೇಳುತ್ತೆ ಈತ ಬಂದು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಎಂದು. ಈ ಸತೀಶ್ ಕುಮಾರ್ ಅನ್ನೋ ವ್ಯಕ್ತಿ ತನ್ನ ಕುಟುಂಬದ ಜೊತೆ ಗಾಜಿಯಾಬಾದ್ನಿಂದ ಬಹದ್ದೂರ್ಗಢ್ಗೆ ಶಿಫ್ಟ್ ಆಗ್ತಾನೆ. ಈ ಬಹದ್ದೂರ್ಗಢ್ನ ನೇತಾಜಿ ನಗರದಲ್ಲಿ ಸತೀಶ್ ಕುಮಾರ್ ತನ್ನ ಫ್ಯಾಮಿಲಿ ಜೊತೆ ಬಾಡಿಗೆ ಮನೆಯಲ್ಲಿ ಸ್ಟೇ ಆಗಿ ಇರ್ತಾನೆ. ಇಲ್ಲಿ ತನಕ ನಾರ್ಮಲ್ ಆಗಿದ್ದ ಸತೀಶ್ ಕುಮಾರ್ ತನ್ನ ಕ್ರಿಮಿನಲ್ ಬುದ್ಧಿನ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1995 ಸತೀಶ್ ಕುಮಾರ್ ಮೊದಲ ಕ್ರೈಮನ್ನು ಮಾಡ್ತಾನೆ. ಈತ ಮೊದಲ ಕ್ರೈಮ್ ಮಾಡಿದಾಗ ಈತನ ವಯಸ್ಸಿದ್ದದ್ದು ಜಸ್ಟ್ 22 ಇಯರ್ಸ್. ಈ ಸತೀಶ್ ಕುಮಾರ್ ಅನ್ನೋ ವ್ಯಕ್ತಿ ನೋಡೋದಕ್ಕೆ ಮುಗ್ಧನಾಗಿ ಕಂಡ್ರು ಆತನ ತಲೆಯಲ್ಲಿ ಓಡ್ತಾ ಇದ್ದದ್ದು ಬರೀ ಕ್ರಿಮಿನಲ್ ಮೈಂಡ್ ರೀತಿ ಯೋಚನೆ ಮಾಡ್ತಾ ಇದ್ದ. ಈತ ಕೊಲೆ ಮಾಡಿದ್ದು 8 ವರ್ಷ ಚಿಕ್ಕ ಹುಡುಗಿಯನ್ನ. 16 ಫೆಬ್ರವರಿ 1995 ಅಪ್ರಾಕ್ಸಿಮೇಟ್ಲಿ 8 ವರ್ಷ ತುಂಬಿರುವ ಪೂಜಾ ಎಂಬ ಹುಡುಗಿ ಸಂಜೆ ಟೈಮಲ್ಲಿ ನೇತಾಜಿ ನಗರದಿಂದ ಕಾಣೆಯಾಗ್ತಾಳೆ. ಈ ಪೂಜಾ ಅನ್ನೋ ಹುಡುಗಿ ಹೇಗೆ ಕಾಣೆಯಾದ್ಲು ಅಂತ ನೋಡಿದಾಗ ಟೈಮ್ ಸುಮಾರು 7:30 ಸಂಜೆ ಟೈಮಲ್ಲಿ ಸತೀಶ್ ಕುಮಾರ್ ಮನೆ ಮುಂದೆ ಮದುವೆ ಮೆರವಣಿಗೆ ಹೋಗ್ತಾ ಇರುತ್ತೆ. ಎಕ್ಸಾಕ್ಟ್ ಇದೇ ಟೈಮಲ್ಲಿ ಸತೀಶ್ ಕುಮಾರ್ ಅನ್ನೋ ವಿಕ್ಟಿಮ್ ತನ್ನ ಕೆಲಸನ ಮುಗಿಸಿ ಮನೆಗೆ ಬಂದಿದ್ದ. ಸತೀಶ್ ಕುಮಾರ್ ಇದ್ದ ಮನೆಯ ಮುಂದೆ ಮದುವೆ ಮೆರವಣಿಗೆ ವಿಜೃಂಭಣೆಯಿಂದ ಹೋಗ್ತಾ ಇತ್ತು. ಈ ಮೆರವಣಿಗೆಯಲ್ಲಿ ಎಲ್ಲರೂ ತುಂಬ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ರು. ಇದೇ ಮದುವೆ ಮೆರವಣಿಗೆಯಲ್ಲಿ ಆ 8 ವರ್ಷದ ಪೂಜಾ ಅನ್ನೋ ಚಿಕ್ಕ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದು ಸಂಜೆ ಟೈಮ್ ಆಗಿದ್ದರಿಂದ ಯಾರೂ ಕೂಡ ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಸೌಂಡ್ ವಾಲ್ಯೂಮ್ ಕೂಡ ಜಾಸ್ತಿ ಇದ್ದಿದ್ದರಿಂದ ತುಂಬ ಹ್ಯಾಪಿಯಾದ ಮೂಮೆಂಟ್ನಲ್ಲಿ ಇರ್ತಾರೆ. ಇದೇ ಕರೆಕ್ಟ್ ಟೈಮ್ ಅಂತ ಸತೀಶ್ ಕುಮಾರ್ ಅನ್ನೋ ರಾಕ್ಷಸ ಆ 8 ವರ್ಷದ ಪೂಜಾ ಎಂಬ ಚಿಕ್ಕ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಯಾರೂ ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶಕ್ಕೆ ಹೋಗಿ ಆ ಪೂಜಾ ಅನ್ನೋ ಹುಡುಗಿಯನ್ನು ಮಾಡಿ ಕುತ್ತಿಗೆಯನ್ನು ಹಿಸುಕಿ ಸಾಯಿಸ್ತಾನೆ. ನೀವೇ ಸ್ವಲ್ಪ ಯೋಚನೆ ಮಾಡಿ ಆ ಚಿಕ್ಕ ಹುಡುಗಿ ಎಷ್ಟು ಒದ್ದಾಡಿರ್ಬೋದು ಹೇಳಿ. ಆ ರಾಕ್ಷಸ ಆ ಚಿಕ್ಕ ಹುಡುಗಿಯನ್ನು ಇದಕ್ಕಿಂತ ಭೀಕರವಾಗಿ ಸಾಯಿಸಿದ್ದಾನೆ. ಅದನ್ನು ಹೇಳೋಕೆ ಆಗೋದಿಲ್ಲ, ಹೇಳಿದರೆ ಕಾಪಿರೈಟ್ ಕ್ಲೇಮ್ ಬೀಳುತ್ತೆ. ನೀವೇ ಅರ್ಥ ಮಾಡ್ಕೊಳ್ಳಿ. 25 ಫೆಬ್ರವರಿ 1995 ಪೂಜಾಳ ಡೆಡ್ ಬಾಡಿ ಹೊಲದಲ್ಲಿ ಇರುವ ಗುಡಿಸಲಲ್ಲಿ ಪತ್ತೆಯಾಗುತ್ತೆ. ಪೂಜಾಳ ತಂದೆ ಯೂನಿಯನ್ ಹೋಮ್ ಎಸ್ಟೇಲಿ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಆ ಕೊಲೆಗಾರನನ್ನ ಬೇಗ ಹಿಡೀರಿ ಅಂತ ಪೊಲೀಸರ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು. ಈಗ ಪೊಲೀಸರಿಗೆ ಹೈಯರ್ ಆಫೀಸರಿಂದ ಪ್ರೆಷರ್ ಇದ್ದ ಕಾರಣ ಪೊಲೀಸರು ಆಗ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆ ವ್ಯಕ್ತಿಯ ಹೆಸರು ರಾಜ್ಕುಮಾರ್. ಪೂಜಾಳ ಕೊಲೆ ಕೇಸ್ನಲ್ಲಿ ರಾಜ್ಕುಮಾರ್ ಅನ್ನೋ ವ್ಯಕ್ತಿಯನ್ನು ಬಂಧಿಸ್ತಾರೆ. ಈತನೇ ಮರ್ಡರ್ ಮಾಡಿದ್ದಾನೆಂದು ಪೊಲೀಸರು ಹೇಳ್ತಾರೆ. ಪೊಲೀಸರ ಮೇಲೆ ಹೈಯರ್ ಆಫೀಸರಿಂದ ಪ್ರೆಷರ್ ಇದ್ದ ಕಾರಣ ರಾಜ್ಕುಮಾರ್ ಅನ್ನೋ ವ್ಯಕ್ತಿಯನ್ನು ವಿಕ್ಟಿಮ್ ಮಾಡಿ ಜೈಲ್ಗೆ ಕಳಿಸ್ತಾರೆ. 12 ಜುಲೈ 1995 ರಾಜ್ಕುಮಾರ್ ಅನ್ನೋ ವ್ಯಕ್ತಿ ಜೈಲಿನಲ್ಲಿ ಇರ್ತಾನೆ. ಇದೇ ವರ್ಷ ಶೀತಲ್ ಎಂಬ 7 ವರ್ಷದ ಹುಡುಗಿ ತನ್ನ ಅಜ್ಜಿ ಜೊತೆ ಮನೆಯ ಹೊರಗೆ ಮಲಗಿರ್ತಾಳೆ. ಈ ಟೈಮಲ್ಲಿ ಶೀತಲ್ನ ತಂದೆ ಮನೆಯಲ್ಲಿ ಇರೋದಿಲ್ಲ. ಶೀತಲ್ನ ತಾಯಿ ಮನೆ ಒಳಗೆ ಅಡುಗೆ ಕೆಲಸದಲ್ಲಿ ಬ್ಯುಸಿಯಾಗಿ ಇರ್ತಾಳೆ. ತಾಯಿ ಅಡುಗೆ ಕೆಲಸನ ಮುಗಿಸಿ ಹೊರಗಡೆ ಬಂದು ನೋಡಿದಾಗ ಇಲ್ಲಿ ತನ್ನ ಮಗಳು ಕಾಣ್ತಾ ಇರೋದಿಲ್ಲ. ಗಾಬರಿಯಾದಂಥ ಶೀತಲ್ನ ತಾಯಿ ಮನೆ ಎಲ್ಲಾ ಕಡೆ ಹುಡುಕ್ತಾಳೆ, ಆದರೆ ಶೀತಲ್ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ. ಇದೇ ಸತೀಶ್ ಎಂಬ ರಾಕ್ಷಸ 7 ವರ್ಷದ ಶೀತಲ್ ಎಂಬ ಚಿಕ್ಕ ಹುಡುಗಿಯನ್ನ ಆಕೆ ಮನೆ ಮುಂದೆನೆ ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗಿ ಮಾಡಿ ಸಾಯಿಸ್ತಾನೆ. ಇದು ಸತೀಶ್ ಮಾಡಿದಂತ 2ನೇ ಕ್ರೈಮ್. ಇಲ್ಲೂ ಕೂಡ ಸತೀಶ್ ಒಂದು ಸುಳಿವನ್ನು ಬಿಟ್ಟುಕೊಡದೆ ತಪ್ಪಿಸಿಕೊಳ್ತಾನೆ. ಇದಾದ ಕೇವಲ 2 ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ 11, 1995 ಮತ್ತೆ ಸತೀಶ್ 6 ವರ್ಷದ ಕರುಣ ಎಂಬ ಹುಡುಗಿಯನ್ನ ಮಾಡಿ ಸಾಯಿಸ್ತಾನೆ. ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕರುಣ ಎಂಬ ಹುಡುಗಿ ಮಾರ್ಕೆಟ್ಗೆ ಉಪ್ಪನ್ನು ತರಲಿಕ್ಕೆ ಹೋದವಳು ಮತ್ತೆ ವಾಪಸ್ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಸೆಪ್ಟೆಂಬರ್ 12ರಂದು ಕರುಣಾಳ ದೇಹ ಹೊಲದಲ್ಲಿ ಪತ್ತೆಯಾಗುತ್ತೆ. ಈಗ ಪೊಲೀಸ್ ಅವರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಪೊಲೀಸ್ ಅವರಿಗೂ ಕೂಡ ರಿಯಲೈಸ್ ಆಗುತ್ತೆ ನಾವು ಜೈಲಿಗೆ ಹಾಕಿದಂತ ರಾಜ್ಕುಮಾರ್ ಅನ್ನೋ ವ್ಯಕ್ತಿ ಹಿ ಈಸ್ ಇನ್ನೋಸೆಂಟ್, ಅವನ ಪಾತ್ರ ಏನೂ ಇಲ್ಲ ಅಂತ. ಆಮೇಲೆ ಪೊಲೀಸರಿಗೆ ರಿಯಲೈಸ್ ಆಗುತ್ತೆ. ನಂತರ ಪೊಲೀಸ್ ಅವರು ರಾಜ್ಕುಮಾರ್ ಅನ್ನೋ ವ್ಯಕ್ತಿಯನ್ನ 18 ತಿಂಗಳ ನಂತರ ಜೈಲಿನಿಂದ ರಿಲೀಸ್ ಮಾಡ್ತಾರೆ. 14 ಅಕ್ಟೋಬರ್ 1995 ಅಪ್ರಾಕ್ಸಿಮೇಟ್ಲಿ 1 ತಿಂಗಳ ನಂತರ ಸತೀಶ್ ಮತ್ತೆ 6 ವರ್ಷದ ಚಿಕ್ಕ ಹುಡುಗಿಯನ್ನು ಸಾಯಿಸ್ತಾನೆ. ಆಕೆ ಹೆಸರು ಜಾನಿ. ಜಾನಿ ತನ್ನ ಅಂಕಲ್ ಜೊತೆ ಮನೆ ಹೊರಗಡೆ ಹೋಗಿರ್ತಾಳೆ. ಮಧ್ಯಾಹ್ನ 2:30ಕ್ಕೆ ಸುಮಾರಿಗೆ ಅಂಕಲ್ ಮನೆಗೆ ವಾಪಸ್ ಬರ್ತಾರೆ. ಆಗ ಮನೆಯವರು ಅಂಕಲ್ ಹತ್ರ ಜಾನಿ ಎಲ್ಲಿ ಅಂತ ಕೇಳ್ತಾರೆ. ಆಗ ಅಂಕಲ್ ತಾನು ಜಾನಿಯನ್ನ ಮನೆಯ ಹೊರಗಡೆ ಆಡ್ಲಿಕ್ಕೆ ಬಿಟ್ಟು ಬೇರೆ ಕಡೆ ಹೋಗಿದ್ದೆ ಅಂತ ಹೇಳ್ತಾರೆ. ಆಗ ಗಾಬರಿಯಾದಂಥ ಮನೆಯವರು ಜಾನಿಯನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಜಾನಿ ಎಲ್ಲೂ ಕೂಡ ಸಿಗೋದಿಲ್ಲ. ಮತ್ತೆ ಮರುದಿನ ಜಾನಿಯ ಡೆಡ್ ಬಾಡಿ ಸಿಗುತ್ತೆ. ಈಗ ಸತತ 4ನೇ ಹುಡುಗಿ ಸತ್ತಿರ್ತಾಳೆ. ಇದರಿಂದ ಆ ಊರಿನ ಎಲ್ಲ ಜನ ಸೇರಿ ಪೊಲೀಸ್ ಸ್ಟೇಷನ್ನ ಮುಂದೆ ಧರಣಿ ಮಾಡಿ ಗಲಾಟೆ ಮಾಡ್ತಾರೆ.
ಇದರಿಂದ ಪೊಲೀಸ್ ಅವರಿಗೆ ಏನೂ ಕೂಡ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಪೊಲೀಸರಿಗೆ ಸತೀಶ್ನ ಒಂದು ಸುಳಿವು ಕೂಡ ಸಿಗ್ತಾ ಇರೋದಿಲ್ಲ. ಹೈಯರ್ ಆಫೀಸರ್ಸ್ ಪೊಲೀಸರಿಗೆ ಫುಲ್ ಪವರ್ ಕೊಟ್ಟು ಆದಷ್ಟು ಬೇಗ ಆ ಕ್ರಿಮಿನಲ್ನ ಹಿಡಿಬೇಕು ಅಂತ ಆರ್ಡರ್ ಮಾಡ್ತಾರೆ. ಪೊಲೀಸರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆ ಏರಿಯಾದ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ತಾರೆ, ಏನಾದರೂ ಎವಿಡೆನ್ಸ್ ಸಿಗ್ಬೋದು ಅಂತ. ಪೊಲೀಸರು ಎಲ್ಲ ಮನೆಗೆ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬಿಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದರೆ ಮಕ್ಕಳನ್ನ ಮನೆ ಒಳಗಡೆ ಇಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ರಾಪರ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಮಾತ್ರ ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ. ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಟೈಮಲ್ಲಿ ಅಂದರೆ ಜನವರಿ 1996ರಲ್ಲಿ ಸತೀಶ್ ಇಬ್ಬರು ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡಿ ಸಾಯಿಸ್ತಾನೆ. ಅದರಲ್ಲಿ ಒಬ್ಳು 5 ವರ್ಷದ ಪಿಂಕಿ ಎಂಬ ಹುಡುಗಿ ಇನ್ನೂ ಬದುಕಿರ್ತಾಳೆ. ಆದರೆ ಪೊಲೀಸರಿಗೆ ಪಿಂಕಿಯಿಂದ ಸತೀಶ್ನ ಯಾವುದೇ ಸುಳಿವು ಸಿಗೋದಿಲ್ಲ. ಸೊ ಮತ್ತೆ ಸತೀಶ್ ಬಚಾವಾಗ್ತಾನೆ. ಸತೀಶ್ ಕಿಡ್ನ್ಯಾಪ್ ಮಾಡಿದಂಥ 2ನೇ ಹುಡುಗಿ ಶ್ವೇತಾಳಿಗೆ ಅಪ್ರಾಕ್ಸಿಮೇಟ್ಲಿ 6 ವರ್ಷ. ಶ್ವೇತಾ ತನ್ನ ಫ್ರೆಂಡ್ ಜೊತೆ ಆಟ ಆಡಲಿಕ್ಕೆ ಹೊರಗಡೆ ಹೋದವಳು ಮತ್ತೆ ಮನೆಗೆ ವಾಪಸ್ ಬರಲಿಲ್ಲ. ಸತೀಶ್ ಶ್ವೇತಾಳನ್ನು ಸೈಕಲ್ ಮೇಲೆ ಕಿಡ್ನ್ಯಾಪ್ ಮಾಡಿ ಸಾಯಿಸ್ತಾನೆ. ಮರುದಿನ ಬೆಳಗ್ಗೆ ಶ್ವೇತಾಳ ಡೆಡ್ ಬಾಡಿ ಸಿಗುತ್ತೆ. ಮತ್ತೆ ಇಬ್ಬರು ಮಕ್ಕಳ ಸಾವಿನಿಂದ ಊರನೇ ಜನ ರೊಚ್ಚಿಗೆದ್ದು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿನ ಆದರೂ ಆ ಕ್ರಿಮಿನಲ್ನ ಹಿಡಲಿಕ್ಕೆ ಆಗಲಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಇದಾದ ನಂತರ ಪೊಲೀಸ್ ಅವರು ಇಬ್ಬರು ವಿಕ್ಟಿಮನ್ನು ಬಂಧಿಸ್ತಾರೆ. ಒಬ್ಬನ ಹೆಸರು ರಾಂಬಾಬು, ಇನ್ನೊಬ್ಬ ಶಂಕರ್ ಕುಮಾರ್. ಆದರೆ ಕೊಲೆ ಮಾತ್ರ ನಿಲ್ತಾ ಇರೋದಿಲ್ಲ. ಆಗ ಪೊಲೀಸ್ ಅವರು ಇನ್ನೂ ತಡ ಮಾಡೋದು ಬೇಡ ಅಂತ CIDಗೆ ಈ ಕೇಸನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಸತೀಶ್ ಮುಂದಿನ 1 ವರ್ಷ ಏನೂ ಮಾಡದೆ ಸುಮ್ಮನೆ ಇರ್ತಾನೆ. ಹೀಗೆ ಟೈಮ್ ಹೋಗ್ತಾ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 1 ವರ್ಷದ ನಂತರ ಅಂದರೆ ನವೆಂಬರ್ನಲ್ಲಿ ಸತೀಶ್ ಒಬ್ಬ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡ್ತಾನೆ. ಸತೀಶ್ ಕುಮಾರ್ನ ಈ ಕಿಡ್ನ್ಯಾಪ್ ಅವನ ಲೈಫ್ನ ಕೊನೆಯ ಕ್ರೈಮ್ ಆಗುತ್ತೆ. 18 ನವೆಂಬರ್ 1998 6 ವರ್ಷದ ಸೊಮಾನಿ ಎಂಬ ಚಿಕ್ಕ ಹುಡುಗಿ ತನ್ನ ತಂದೆ ಟೀ ಶಾಪಿಂದ ವಾಪಸ್ ಬರ್ತಾ ಇರ್ತಾಳೆ. ಆಗ ಸತೀಶ್ ಸೈಕಲ್ ಮೇಲೆ ಬಂದು ಸೊಮಾನಿ ಎಂಬ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿದಾಗ ತನ್ನ ಮನೆಗೆ ಕರ್ಕೊಂಡು ಬಂದು ಅವಳನ್ನು 2 ಬಾರಿ ಮಾಡ್ತಾನೆ. ಇದರಿಂದ ಸೊಮಾನಿ ಮೂರ್ಛೆ ಹೋಗ್ತಾಳೆ. ಇದನ್ನು ನೋಡಿದಂಥ ಸತೀಶ್ ಕುಮಾರ್ ಏನು ತಿಳ್ಕೊತಾನೆ ಅಂದರೆ ಸೊಮಾನಿ ಸತ್ತಿರಬೇಕು ಅಂತ ಅವಳನ್ನು ಬ್ರಿಡ್ಜ್ನ ಕೆಳಗೆ ಬಿಸಾಕಿ ಬರ್ತಾನೆ. ಇದಾದ 2 ದಿನದ ನಂತರ ಆ ಬ್ರಿಡ್ಜ್ನ ಕೆಳಗೆ ಸೊಮಾನಿ ಆಳ್ತಾ ಇದ್ದದನ್ನು ಅಲ್ಲೇ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿ ನೋಡ್ತಾನೆ. ತಕ್ಷಣ ಸೊಮಾನಿ ಬಳಿ ಬಂದು, ನೀನು ಯಾರು, ಇಲ್ಲಿಗೆ ಹೇಗೆ ಬಂದಿದ್ದೀಯ, ನಿನ್ನ ಮನೆಯಲ್ಲಿ ಅಂತ ಕೇಳ್ತಾನೆ. ಆಗ ಸೊಮಾನಿ ತನ್ನ ಹೆಸರನ್ನು ಮಾತ್ರ ಹೇಳ್ತಾಳೆ, ಆದರೆ ಅವಳ ಮನೆ ಅಡ್ರೆಸ್ ಅವಳಿಗೆ ನೆನಪಾಗ್ತಾ ಇರೋದಿಲ್ಲ. ಆಗ ಆ ವ್ಯಕ್ತಿ ಸೊಮಾನಿಯನ್ನ ಪೊಲೀಸ್ ಸ್ಟೇಷನ್ ಬಳಿ ಕರ್ಕೊಂಡು ಹೋಗ್ತಾನೆ. ಆಗ ಪೊಲೀಸರಿಗೆ ಈ ಹುಡುಗಿಯನ್ನು ನೋಡಿದ ತಕ್ಷಣ ಅರ್ಥ ಮಾಡ್ಕೋತಾರೆ ಆ ವಿಕ್ಟಿಮ್ಗೆ ಬಲಿಯಾದಂಥ ಹುಡುಗಿ ಎಂದು. ಆಗ ಪೊಲೀಸರು ಸೊಮಾನಿಗೆ ಟ್ರೀಟ್ಮೆಂಟ್ ಕೊಟ್ಟು ಸೊಮಾನಿ ಬಳಿ ನಡೆದ ಘಟನೆಯನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಆಗ ಸೊಮಾನಿ ಹೇಳ್ತಾಳೆ, ಒಬ್ಬ ವ್ಯಕ್ತಿ ಸೈಕಲ್ ಮೇಲೆ ಬಂದು ನನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ ಅಂತ ಹೇಳ್ತಾಳೆ. ಆತ ನೋಡೋದಕ್ಕೆ ಕಪ್ಪು ಬಣ್ಣ ಹೊಂದಿದ್ದ ಮತ್ತು ಆತನಿಗೆ ಸ್ವಲ್ಪ ಗಡ್ಡ ಕೂಡ ಇತ್ತು ಅಂತ ಹೇಳ್ತಾಳೆ. ಇಷ್ಟು ಸಾಕಾಗಿತ್ತು ಪೊಲೀಸರಿಗೆ ಆ ವಿಕ್ಟಿಮ್ನ ಕಂಡುಹಿಡಲಿಕ್ಕೆ. ಪೊಲೀಸರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡ್ತಾ ಪೊಲೀಸರಿಗೆ ಗೊತ್ತಾಗುತ್ತೆ ಈ ಹಿಂದೆ ನಡೆದಂಥ ಎಲ್ಲ ಕಿಡ್ನ್ಯಾಪ್ ಕೇಸಲ್ಲೂ ಈ ಸತೀಶ್ ಕುಮಾರ್ನ ಕೈವಾಡ ಇದೆ ಅಂತ ಅರ್ಥ ಮಾಡ್ಕೋತಾರೆ. ಈಗ ಪೊಲೀಸವರು ಸತೀಶ್ ಕುಮಾರ್ನ ಮನೆಗೆ ಬರ್ತಾರೆ. ಆದರೆ ಸತೀಶ್ ಕುಮಾರ್ ಮನೆಯಲ್ಲಿ ಇರೋದಿಲ್ಲ, ಆತನ ಬ್ರದರ್ ಮನೆಯಲ್ಲಿ ಇರ್ತಾನೆ. ಪೊಲೀಸವರು ಸತೀಶ್ ಎಲ್ಲೋಗಿದ್ದಾನೆ ಅಂತ ವಿಚಾರಿಸಿದಾಗ ಸತೀಶ್ ಆ ಊರಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸತೀಶ್ನ ಬ್ರದರ್ ಹೇಳ್ತಾನೆ. ತಕ್ಷಣ ಪೊಲೀಸವರು ಸತೀಶ್ ಕುಮಾರ್ ಇರುವ ಫ್ಯಾಕ್ಟರಿಗೆ ಬಂದು ಸತೀಶ್ ಕುಮಾರ್ನನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ 13 ದಿನಗಳ ಕಾಲ ಸತೀಶ್ನನ್ನ ಕಸ್ಟಡಿಯಲ್ಲಿ ಇಡ್ತಾರೆ. ಸತೀಶ್ ಕುಮಾರ್ನನ್ನ ಇನ್ವೆಸ್ಟಿಗೇಟ್ ಮಾಡಿದಂತ ಡಾಕ್ಟರ್ ರಾಜು ಗುಪ್ತಾ ಅವರು ಈ ಸತೀಶ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಸೈಕೋ ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ 3 ವರ್ಷಗಳ ನಂತರ ಸತೀಶ್ ಕುಮಾರ್ ಅನ್ನೋ ರಾಕ್ಷಸನನ್ನ ಅರೆಸ್ಟ್ ಮಾಡ್ತಾರೆ. ಈ ಸತೀಶ್ ಕುಮಾರ್ ಅನ್ನೋ ರಾಕ್ಷಸನಿಗೆ ಹೈಕೋರ್ಟ್ 20,000 ರೂಪಾಯಿ ದಂಡ ಮತ್ತು ಜೀವಾವಧಿ ಶಿಕ್ಷೆ ನೀಡಲಾಯಿತು. ಸೊ ಟೈಮ್ ಔಟ್ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ನಿಜವಾದ ಸ್ಟೋರಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.